ಎಕ್ಸಸ್ ಇಸ್ಟ್ರೋಜನ್ ಇದ್ದಾಗ ಒಂದು ಒಬೆಸಿಟಿ ಜೊತೆಗೆ ಹೈಪರ್ ಪಿಗ್ಮೆಂಟೇಷನ್, ಸ್ಕಿನ್ ಎಲ್ಲ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಡ್ರೈ ಸ್ಕಿನ್ ಆಗುತ್ತೆ, ಹೇರ್ ಫಾಲ್ ಆಗೋದು, ಹೇರ್ ಥಿನ್ನಿಂಗ್ ಆಗೋದು, ಆಮೇಲೆ ಡಿಪ್ರೆಷನ್ಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಟ್ ಎರಾಟಿಕ್ ಬಿಹೇವಿಯರ್, ಅಂದರೆ ಒಂದ್ಸರಿ ಇದ್ದಂಗೆ ಇನ್ನೊಂದ್ಸರಿ ಇರಲ್ಲ. ಸೊ ದೇ ಕೆನಾಟ್ ಮೇಕ್ ಎನಿ ಡಿಸಿಷನ್ಸ್. ಮತ್ತು ಪ್ರೀ ಮೆನ್ಸ್ಟ್ರಿಯಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈಗ ಜಸ್ಟ್ ಬಿಫೋರ್ ಮೆನ್ಸಸ್ ಏನಾಗುತ್ತೆ, ಇರಿಟಬಿಲಿಟಿ, ಸಿಕ್ಕಾಪಟ್ಟೆ ಇರಿಟಬಲ್ ಇರ್ತಾರೆ. ಆಮೇಲೆ ಇದಲ್ ಬಿಕಮ್ ವೆರಿ ಸೆನ್ಸಿಟಿವ್ ಫಾರ್ ನೋ ರೀಸನ್ ದೇ ಸ್ಟಾರ್ಟ್ ಕ್ರೈಯಿಂಗ್, ಡಿಪ್ರೆಷನ್ಸ್ ಹೋಗುವಂಥದ್ದು, ಬ್ರೆಸ್ಟ್ ಎಂಗಾರ್ಜ್ಮೆಂಟ್ ಆಗುತ್ತೆ, ಪೇಯ್ನ್ ಆಗುತ್ತೆ, ಆ ಥರದ್ದು ಒಂದು ಡಿಸ್ಕಂಫರ್ಟ್ ಆಗಿಬಿಡುತ್ತೆ. ಒಂದು 2-3 ಡೇಸ್ ಮುಂಚೆನೇ ಸ್ಟಾರ್ಟ್ ಆಗುತ್ತೆ, ಪೀರಿಯಡ್ಸ್ ಆಗೋವರೆಗೂ ಇರುತ್ತೆ. ಮೆನ್ಸಸ್ ಆಗಿದ ತಕ್ಷಣ ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಡಿಕ್ಲೈನ್ ಆಗೋದ್ರಿಂದ ದ ವುಮನ್ ವಿಲ್ ಫೀಲ್ ನಾರ್ಮಲ್. ಸೊ ಆ ಥರ ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಆಗುವಂಥದ್ದು. ಆಮೇಲೆ ಮೆನ್ಸ್ಟ್ರುಯಲ್ ಡಿಸ್ಟರ್ಬೆನ್ಸಸ್ ಅಂದರೆ ಬೇಗ ಫ್ರೀಕ್ವೆಂಟಾಗಿ ಸೈಕಲ್ಸ್ ಆಗ್ಬೋದು, ಮತ್ತು ಹೆವಿ ಬ್ಲೀಡಿಂಗ್ ಆಗಿಬಿಡುತ್ತೆ. ಈಗ ಒಂದು ದಿವಸದಲ್ಲಿ ಒಂದು 2-3 ಪ್ಯಾಡ್ಸ್ ಚೇಂಜ್ ಮಾಡಬೇಕನ್ನೋ ಥರ ಇದ್ದರೆ 5-6 ಆಗ್ಬೋದು, ಹೆವಿ ಕ್ಲಾಟ್ಸ್ ಆಗ್ಬೋದು, ಸಿವಿಯರ್ ಪೇಯ್ನ್ ಆಗ್ಬೋದು, ಈ ಥರದ್ದು ಕಂಡೀಷನ್ಸು.